ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ನನ್ನೆಲ್ಲ ಪ್ರೀತಿಯ ವೀಕ್ಷಕರುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ನಾವು ಇಂದಿನ ವಿಡಿಯೋದಲ್ಲಿ ವಿಶ್ವಗುರು ಬಸವಣ್ಣನವರ ಒಂದು ಅತ್ಯಂತ ಗಂಭೀರವಾದ ವಚನವನ್ನು ಅರ್ಥ ಮಾಡಿಕೊಳ್ಳೋಣ. ಈ ವಚನವು ಮಾನವನ ನಿಜ ಸ್ವಭಾವದ, ಕರ್ಮದ ಸತ್ಯ ಮತ್ತು ಶರಣನ ಬದುಕಿನ ದಾರಿಯನ್ನು ನಮಗೆ ಸ್ಪಷ್ಟವಾಗಿ ತೋರಿಸುತ್ತೆ. ಈ ವಚನವನ್ನು ಓದಿದಾಗ ನಮಗೆ ಅಸಹಜವಾಗಿ ಅನಿಸಬಹುದು, ಆದರೆ ಅದರೊಳಗೆ ಅಡಗಿರುವ ಸತ್ಯವೇ ಜೀವನದ ಪಾಠ. ಹಾಗಾದರೆ ಬನ್ನಿ ಅಂತಹ ಒಂದು ವಚನವನ್ನು ನೋಡೋಣ. ಅಸತ್ಯ ನೆಲೆಸಿದನೆಂದರೆ ಮಾಡದು, ಬೇಸತ್ಯ ಬೆಂಬಿದ್ದೆನೆಂದರೆ ಮಾಡದು, ಏವೆನೇವೆನೆಂದರೆ ಮಾಡದು, ಕಾಯದ ಕರ್ಮದ ಫಲಭೋಗವು ಕೂಡಲ ಸಂಗನ ಶರಣರು ಬಂದು ಹೋ ಹೋ ಅಂಜದಿರಂಜದಿರು ಎಂದರಾನು ಬದುಕುವೆನು. ಬಸವಣ್ಣನವರು ಇಲ್ಲಿ ಮಾನವ ಎನ್ನುವ ಪದವನ್ನು ಸಾಮಾನ್ಯ ಅರ್ಥದಲ್ಲಿ ಬಳಸಿಲ್ಲ. ಅವರು ದುರ್ಬಲತೆಯೊಳಗೆ ಸಿಲುಕಿರುವ ವ್ಯಕ್ತಿಯನ್ನ ಮಾನವ ಎಂದು ಸೂಚಿಸುತ್ತಾರೆ. ಮಾನವ ಎಂದರೆ ಸುಳ್ಳಿಗೆ ಒಲೆಯುವವನು, ಆಸೆಗೆ ಬಂಧಿತನಾಗುವವನು, ತನ್ನ ಲಾಭಕ್ಕಾಗಿ ಬೇರೆಯವರನ್ನ ಬಳಸಿಕೊಳ್ಳುವವನು. ಇದು ನಿಂದನೆಯಲ್ಲ, ಇದು ಕನ್ನಡಿ ಹಿಡಿದು ತೋರುವ ಸತ್ಯ. ಸುಳ್ಳು ಮತ್ತು ಅಂಟಿಕೆ ಅಂದರೆ ಅಟ್ಯಾಚ್ಮೆಂಟ್, ವಚನದಲ್ಲಿ ಬರುವ ಅಸತ್ಯ, ಬೆಸೆದು ಬಾಳುವುದು ಎಂಬ ಪದಗಳು ಬಹಳ ಮುಖ್ಯ. ಮಾನವನು ಸುಳ್ಳನ್ನು ಹೇಳ್ತಾನೆ, ಆದರೆ ಅದನ್ನು ಸತ್ಯವೆಂದು ತಾನೇ ನಂಬ್ತಾನೆ. ಆಸ್ತಿಗೆ, ಸಂಬಂಧಕ್ಕೆ, ಹೆಸರು, ಮಾನಕ್ಕೆ ಅಂಟಿಕೊಂಡು ಒಂಥರ ಅಟ್ಯಾಚ್ಮೆಂಟ್ ಜಾಸ್ತಿ ಮಾಡಿಕೊಂಡು ಬದುಕ್ತಾನೆ. ಆದರೆ ಬಸವಣ್ಣನವರು ಹೇಳ್ತಾರೆ, ಇವೆಲ್ಲವೂ ಕೂಡ ತಾತ್ಕಾಲಿಕ. ಅಂದರೆ ಅಂಟಿಕೆಯೇ ದುಃಖದ ಮೂಲ. ಅಂದರೆ ಅಟ್ಯಾಚ್ಮೆಂಟ್, ನಾವು ಯಾವುದನ್ನು ತುಂಬ ಅಟ್ಯಾಚ್ಮೆಂಟ್ ಆಗಿ ಇಟ್ಕೊಂಡಿರ್ತೀವೋ ಅದೇ ನಮ್ಮ ದುಃಖಕ್ಕೆ ಮೂಲ ಕಾರಣ ಆಗುತ್ತೆ ಅಂತ ಹೇಳ್ತಾರೆ. ಕಾಯದ ಕರ್ಮದ ಫಲಭೋಗ ಅಂದರೆ ದೇಹದಿಂದ ಮಾಡಿದ ಕರ್ಮದ ಫಲವನ್ನ ದೇಹದಲ್ಲೇ ಅನುಭವಿಸ್ಬೇಕು. ಯಾರಿಂದಲೂ ಕೂಡ ತಪ್ಪಿಸಲು ಆಗದು. ದೇವರ ಹೆಸರನ್ನ ಹೇಳ್ಕೊಂಡು ಪೂಜೆ ಮಾಡಿದ್ರು ಕೂಡ ಕೆಟ್ಟ ಕರ್ಮದ ಫಲ ತಪ್ಪುವುದಿಲ್ಲ. ಇದು ನ್ಯಾಯದ ನಿಯಮ ಅಂತ ಹೇಳ್ತಾರೆ. ಇನ್ನು ಶರಣನ ಜೀವನ ಹೇಗಿರಬೇಕು? ಇಲ್ಲಿ ಬಸವಣ್ಣನವರು ಶರಣನ ಜೀವನವನ್ನ ನಮ್ಮ ಮುಂದೆ ಇಡ್ತಾರೆ ನೋಡಿ. ಶರಣ ಎಂದರೆ ಸುಳ್ಳು ಬಿಡುವವನು, ಅಹಂಕಾರವನ್ನ ತ್ಯಜಿಸುವವನು, ಕರ್ಮದ ಹೊಣೆ ಹೊರುವವನು, ದೇವರನ್ನ ಹೊರಗೆ ಅಲ್ಲ ಒಳಗೆ ಕಂಡವನು. ಶರಣರಿಗೆ ಸಮಾಜದ ಭಯವಿಲ್ಲ, ಲೋಕದ ಮಾತಿನ ಭಯವಿಲ್ಲ. ಇನ್ನು ಕೊನೆ ಸಾಲಲ್ಲಿ ಹೇಳ್ತಾರೆ, ಹೋ ಹೋ ಅಂಜದಿರಂಜದಿರು. ಅಂದರೆ ಈ ಮಾತು ಒಂದು ಘೋಷಣೆ ಇದ್ದ ಹಾಗೆ. ಭಯ ಪಡಬೇಡ, ನಡುಗಬೇಡ, ಸತ್ಯದ ದಾರಿಯಲ್ಲಿ ನಿಂತವನು ಎಂದಿಗೂ ಕೂಡ ಅಂಜಬಾರದು ಅಂತ. ಶರಣನಿಗೆ ದೇವರು ಹೊರಗಿಲ್ಲ, ಅವನ ನಡೆ ನುಡಿಯಲ್ಲೇ ದೇವರು ಇರ್ತಾನೆ. ಇಲ್ಲಿ ಬಸವಣ್ಣನವರು ಮಾನವರನ್ನ ನಿಂದಿಸುತ್ತಿಲ್ಲ, ಆದರೆ ಮಾನವನ ದುರ್ಬಲತೆಗಳನ್ನು ನೇರವಾಗಿ ಹೇಳ್ತಾರೆ. ಸುಳ್ಳು, ಅಹಂಕಾರ, ಆಸೆ, ಲಾಭದ ಆಸೆ ಇವುಗಳೇ ಮಾನವನನ್ನ ಬಂಧಿಸುವ ಕಣಜಗಳು ಅಂತ. ಇಂದು ನಾವುಗಳೆಲ್ಲ ಏನು ಮಾಡ್ತಾ ಇದ್ದೀವಿ ಅಂದರೆ ಸುಳ್ಳನ್ನು ಸಾಮಾನ್ಯವೆಂದು ಭಾವಿಸುತ್ತಿದ್ದೇವೆ. ಅಂಟಿಕೆಯನ್ನು, ಈ ಅಟ್ಯಾಚ್ಮೆಂಟನ್ನೇ ಜೀವನವೆಂದು ಭಾವಿಸ್ತೇವೆ. ಕರ್ಮದ ಫಲ ಬೇರೆಯವರ ಮೇಲೆ ಹಾಕ್ತೇವೆ. ಈ ವಚನ ನಮ್ಗೆ ಏನು ಕೇಳುತ್ತೆ ನಿಜವಾಗಿಯೂ ಅಂದರೆ, ನೀನು ನಿಜವಾಗಿಯೂ ಶರಣನೇ? ನಿನ್ನ ಬದುಕು ಸತ್ಯದ ಮೇಲೆ ನಿಂತಿದೆಯೇ? ಈ ಪ್ರಶ್ನೆಗೆ ನಮಗೆ ನಾವೇ ಉತ್ತರವನ್ನು ಕೊಟ್ಕೋಬೇಕಾಗಿದೆ. ಮಾನವನ ದುರ್ಬಲತೆಯನ್ನು ಒಪ್ಪಿಕೊಳ್ಬೇಕು. ಸುಳ್ಳು ಮತ್ತು ಅಹಂಕಾರವನ್ನು ಬಿಟ್ಟು ಬದುಕಬೇಕು. ಕರ್ಮದ ಹೊಣೆಯನ್ನು ಹೊತ್ತುಕೊಳ್ಬೇಕು. ಶರಣನಂತೆ ಭಯರಹಿತವಾಗಿ ನಡೆಯಬೇಕು. ಇದೇ ಈ ಸತ್ಯದ ದಾರಿಯಲ್ಲಿ ನಡೆದವನು ಎಂದಿಗೂ ಕೂಡ ಭಯಪಡುವ ಅಗತ್ಯವಿಲ್ಲ ಅಂತ ಹೇಳ್ತಾ, ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚಿನ ವಚನಗಳು ಮತ್ತು ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು.